ಓ ನಾಗೇಶ ಏನು ಮಾಡ್ತಾ ಇದ್ರಲ್ಲೇ ಇವಾಗ ಸಂಜೆವರೆಗೆ ಎಲ್ಲರೂ ಪ್ಲಾನ್ ಕಳಿಸ್ಬೇಕಂತ ನೋಡು ನಿಮ್ಮ ಟೀಮಿಗೆ ಹೇಳ್ಬಿಟ್ಟು ಮಾಡ್ಸಲ್ಲ. ಅಯ್ಯೋ ಅದೇ ಮಾರಾಯ ನೋಡ್ತಾ ಇದ್ದೀನಿ ನೋಡು, ಇಲ್ಲೇ ಡೇ ವೈಸ್ ಆಗ್ತಾ ಬಂದಿದ್ದೀನಿ. 1ನೇ ತಾರೀಕೇನೋ ಲೀವ್ ತಗೊಂಡಿದ್ದೆ, 2ನೇ ತಾರೀಕು ಆಫೀಸು, 3ನೇ ತಾರೀಕು ಬಿಲ್ ಕೊಡಕ್ಕೆ ಆಫೀಸು. ಅಪ್ಪ 4ನೇ ತಾರೀಕು ನೋಡೋ ಭಾನುವಾರ ಇದೆ, ಎಂಜಾಯ್ ಮಾಡ್ಬೋದು. ಏ ನಾಗೇಶ್ವರೇ, 4ನೇ ತಾರೀಕು ನಮ್ಮ ಸ್ಪರ್ಶದಲ್ಲಿ ವಿಶೇಷ ಇದೆ ಅಲ್ವಾ? ನಿಮಗೆ ಗೊತ್ತಾ ಅರ್ಚನಾ? ಗೊತ್ತಿಲ್ಲ. ಏನ್ ವಿಶೇಷ ರಾಜೇಶ್ವರಿ ಅವರೇ? ಹಾಗಾದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಎಲ್ಲ ನೋಡಿ. Gopi, many happy returns of the day. May God bless you with all the health and happiness. ನೀವು ಮಾಡ್ತಾ ಇರೋ ಕೆಲಸ ಯಾರಿಗೆ ಗೊತ್ತಿಲ್ಲ, ಅದರಲ್ಲಿ ನಾನು ಹೇಳೋ ಅಂಥದ್ದು ಏನೂ ಇಲ್ಲ. ಆದರೆ ಐ ವಾಸ್ ಜಸ್ಟ್ ಥಿಂಕಿಂಗ್, ಇಫ್ ಸರ್ ಹ್ಯಾಡ್ ಟು ಬಿ ದೇರ್ ಆ್ಯಂಡ್ ಹಿ ಹ್ಯಾಡ್ ಟು ವಿಶ್ ಯು ವಾಟ್ ಹಿ ವುಡ್ ಹ್ಯಾವ್ ಟೋಲ್ಡ್ ಯು. ಐ ಥಿಂಕ್ ಹಿ ವುಡ್ ಹ್ಯಾವ್ ಸೆಟ್, ಗೋಪಿ ಚೆನ್ನಾಗಿ ಮಾಡ್ತಿದ್ದೀರಾ, ಹೀಗೆ ಮುಂದೆ ಸಕ್ಸಸ್ ಚೆನ್ನಾಗಿ ಕೆಲಸ ಮಾಡಿ. ಆದರೆ ಕೀಪ್ ಯುವರ್ ಹೆಡ್ ಫರ್ಮ್ಲಿ ಆನ್ ಯುವರ್ ಶೋಲ್ಡರ್ಸ್. ನಾನು ಅದೇ ಹೇಳ್ತಾ ಇರೋದು. ಮೈ ಬ್ಲೆಸ್ಸಿಂಗ್ಸ್ ಟು ಯು ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಥ್ಯಾಂಕ್ ಯು. ನಮಸ್ಕಾರ ಗೋಪಿ ಸರ್. ನನ್ನ ವೈಯಕ್ತಿಕ ಜೀವನದ ಪಾಠ ಮತ್ತು ವೃತ್ತಿ ಜೀವನಕ್ಕೆ ಮುಖ್ಯ ಗುರುಗಳಾಗಿರುವಂಥವರು, ಮಾರ್ಗದರ್ಶಿಯಾಗಿರೋರು. ನನ್ನ ಜೀವನದಲ್ಲಿ ಒಂದು ರೋಲ್ ಮಾಡಲ್ ಅಂತ ಹೇಳಿದರೆ ಗೋಪಿ ಸರ್ ನಾನು ಯಾವಾಗ ನೆನೆಸ್ಕೊಳ್ತಾ ಇರ್ತೀನಿ. ಸೊ ಗೋಪಿ ಸರ್ ಅವರ ಈ ದಿನ ಹುಟ್ಟುಹಬ್ಬ ಇದೆ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ವಿಶ್ ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಜೀವನ ಇದೇ ರೀತಿ ಸುಖಕರವಾಗಿರಲಿ, ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಹಾಯ್ ಸರ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. 100 ವರ್ಷ ತುಂಬ ಚೆನ್ನಾಗಿ ಬಾಳಿ ಬದುಕಿ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಗೋಪಿ ಸರ್. ಗೋಪಿ ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಪ್ರೀತಿ, ಮಮತೆ, ಕರುಣೆ, ಸರಳತೆ ಎಲ್ಲವೂ ಕೂಡ ನಮಗೆ ಮಾದರಿಯಾಗಿದೆ. ಹಾಗೆಯೇ ನೀವು ನಿಮ್ಮ ಒಂದು ಕಾರ್ಯಕ್ಷತೆಯಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಿದೆ. ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ. ಹಾಗೆ ನಿಮಗೆ ದೇವರು ಹೆಚ್ಚಿನ ಆರೋಗ್ಯ ಬಗ್ಗೆ ಕೊಡಲಿ, ಸಂಪತ್ತು ಕೊಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಗೋಪಿನಾಥ್ ಸರ್. Happy birthday Gopi sir. Wish you a wonderful day and a very beautiful year ahead. Thank you so much for everything that you have done, not just for us but also for all the children in the society. You are an inspiration to all of us, and I am very grateful that I have the opportunity to work with you and Sparsha. So congratulations on all the amazing work you have done, and cannot wait to see all the amazing work you continue to do. Thank you. Hi sir, many more happy returns of the day. May this birthday brings you a lot of happiness, good health and wealth also. So your birthday always inspired, especially the youngsters, to be energetic and always being kind, and then to inspire by your leadership quality. So may many more years be the same person and then just inspire each and everyone around you. So once again, happy birthday sir. Wish you many more happy returns of the day. ನೀವು ನಮಗೆ ಆಶ್ರಯ ನೀಡಿದ್ದಲ್ಲದೆ ಬದುಕಲು ಧೈರ್ಯ ಮತ್ತು ದಾರಿ ಮಾಡಿಕೊಟ್ಟಿದ್ದೀರಾ. ನಿಮ್ಮಿಂದ ನಾವು ಕಲಿತಿದ್ದು ತುಂಬಾನೇ ಇದೆ. ಅದರಲ್ಲಿ ಮಹತ್ವ ಏನಂತಂದ್ರೆ, ಪರಿಸ್ಥಿತಿ ಹೇಗೆ ಇರಲಿ, ಇನ್ನೇನು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಟೈಮಲ್ಲೂ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ ಹತ್ತಿರದಿಂದ ನೋಡಿ. ನಿಮಗೆ ಸದಾ ಆರೋಗ್ಯ, ಸಂತೋಷ ಹಾಗೂ ಇನ್ನೂ ಅನೇಕ ಮಕ್ಕಳ ಬದುಕನ್ನು ಬೆಳಗಿಸುವ ಶಕ್ತಿ ದೊರೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೋಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಇವತ್ತಿನ ದಿನ ನಿಮಗೆ ಎಲ್ಲ ಖುಷಿಯಾಗಿ ಇದೇ ದಿನದ ಥರ ಇದೇ ಬರ್ತ್ಡೇಗಳನ್ನ 100 ಆಚರಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಅದೇ ರೀತಿ ನಿಮ್ಮಲ್ಲಿರೋಂಥ ಏನು ಪಾದರಸಿದಂಥ ವ್ಯಕ್ತಿತ್ವ ಯಾವಾಗಲೂ ಚುರುಕಾಗಿರೋಂಥದ್ದು, ಎಷ್ಟೇ ಹುಷಾರಿಲ್ಲದೆ ಇರೋದನ್ನ ಅದನ್ನು ತೋರಿಸ್ಕೊಳ್ದೆ ನೀವು ಯಾವಾಗಲೂ ಆ್ಯಕ್ಟಿವಾಗಿ ಕೆಲಸ ಮಾಡೋಂಥದ್ದು, ನಿಮಗೆ ಬರೋಂಥ ಸ್ಪಾಂಟೇನಿಯಸ್ ಐಡಿಯಾಸ್ ಏನಿದೆ ಅದನ್ನು ಆಗಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಪಟ್ಟಿಟ್ಟು ಕೂತ್ಕೊಳ್ಳೋವಂಥ ನಿಮ್ಮ ಗುಣ, ಅದೆಲ್ಲ ನಮಗೆ ತುಂಬ ಇಷ್ಟ. ಅದೇ ರೀತಿ ನೀವು ಮಾಡ್ತಾ ಇರೋಂಥ ದೊಡ್ಡ ಒಂದು ಸೇವೆಗೆ ನಮ್ಮದೊಂದು ಹಳಿಯ ಸೇವೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮದು ಒಂದು ಪಾಲು ಇರುತ್ತೆ ಅಂತ ನಾನು ಆಶಿಸ್ತೀನಿ. ಸೊ ನಿಮ್ಮ ಕನಸುಗಳಿಗೆ ನಾವು ಸಹ ಸಹಕಾರಿಯಾಗಿರ್ತೀವಿ. ಇದೇ ರೀತಿ ಇನ್ನೂ 100 ಬರ್ತಡೇಗಳನ್ನ ಆಚರಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಹಾಯ್ ಗೋಪಿ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಲೆಟ್ ದಿಸ್ ಇಯರ್ ಬಿ ವಿತ್ ಲಾಟ್ ಆಫ್ fun, adventurous and success.
you're definitely a blessing in my life, and thank you so much for being there, not only during my professional life, but also in my personal life. Without you, it would have been very difficult to manage a couple of things in my life, and I would have this gratitude always till I'm there on this earth. And thank you so much once again. Wish you a very happy birthday and love you. ನಮಸ್ತೆ ಸರ್, ನನ್ನ ಹೆಸರು ರೇಖಾ. ನಾನು KSಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನನ್ನಂತ ಎಷ್ಟೋ ಜನ ಮಕ್ಕಳ ಬಾಳಲ್ಲಿ ಬೆಳಕಾಗಿದ್ದೀರಾ, ಅದರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ಬೋದು. ಸೊ ನನಗೆ ಯಾವ ತರ ನನ್ನ ತಂದೆಗಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಒಬ್ಬ ತಂದೆ ಒಂದು ಮಗಳಿಗೆ ಯಾವ ತರ ಪ್ರೀತಿ, ಪ್ರೋತ್ಸಾಹ ಮತ್ತೆ ಬೆಂಬಲವನ್ನ ನೀಡ್ತಾರೋ ಅದೇ ತರ ನೀವು ನನ್ನ ಜೀವನದಲ್ಲಿ ನೀಡಿದ್ದೀರಾ. ಸೊ ಯಾವಾಗ್ಲೂ ನಿಮ್ಮಿಂದ ನಾನು ತುಂಬಾನೇ ನಿಮ್ಮನ್ನ ಭೇಟಿ ಆಗಿದ್ದ ಪ್ರತಿ ಸಲಾನು ನಾನು ಏನಾದ್ರೂ ಒಂದು ಹೊಸದು ಕಲಿತಾ ಇರ್ತೀನಿ. ಇವತ್ತೇನ್ ನಾನು KSಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದ್ರೆ ಅದು ನೀವು ಕೊಟ್ಟಿರುವಂತಹ ಬೆಂಬಲ ಮತ್ತೆ ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ಸೊ ನಿಮ್ ಮಾತುಗಳಾಗಿರ್ಲಿ, ನಿಮ್ ಪ್ರೀತಿ ಆಗಿರ್ಲಿ, ನಿಮ್ ನಗು ಆಗಿರ್ಲಿ, ಯಾವತ್ತೂ ಕೂಡ ನನಗೆ ತುಂಬಾ ಪ್ರೋತ್ಸಾಹನ ನೀಡ್ತಾ ಇರುತ್ತೆ. ಅದೇ ತರ ನನಗೇನ್ ಕನಸಿದೆಯೋ ಆ ಕನಸಿಗೆ ಒಂದು ರೆಕ್ಕೆಗಳನ್ನ ಕೊಟ್ಟಿರೋದು ನೀವೇ ಅಂತ ಹೇಳ್ಬೋದು. ಇವತ್ ನಾನು ರೀಚ್ ಆಗ್ತೀನಿ ಅಂತ ಒಂದು ನಂಬಿಕೆ, ಒಂದು ಆತ್ಮವಿಶ್ವಾಸ ನನಗೆ ಇದೆ ಅಂತಂದ್ರೆ ಅದಕ್ಕೆ ಕಾರಣನೇ ನೀವು. ಸೊ ನಿಮ್ ಲೈಫಲ್ಲಿ ಯಾವಾಗ್ಲೂನು ಒಳ್ಳೆ ಆರೋಗ್ಯ, ಸಂತೋಷ, ಆಯುಷು ಎಲ್ಲ ಇದ್ದು ಇನ್ನ ನನ್ನಂತ ಸಾವಿರಾರು ಜನ ಮಕ್ಕಳಿಗೆ ನಿಮ್ಮಿಂದ ಸಹಾಯ ಆಗ್ಬೇಕಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸರ್. ನಾವು ಗೋಪಿ ಹಬ್ಬ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಮಾತಾಡೋಕ್ಕೆ ಅಷ್ಟು ಇದೆ, ಮಾತಾಡಬೇಕಂತ ಅನಿಸ್ತಾನೆ ಇರುತ್ತೆ. ನಮ್ಮ ಜೊತೆ ಗೋಪಿ ಹಬ್ಬ ಬಂದವಾಗ ಶ್ರಮದಾನ ಮಾಡಿಸ್ತಾರೆ. ಎಷ್ಟು ಖುಷಿಯಾಗಿರ್ತೀರಿ ಅಂದರೆ, ಸರ್ ನಮಗೇನಾದರೂ ಈ ಕೆಲಸ ಆಗಲ್ಲ ಅಂತಂದರೆ ನಿನ್ನ ಕೈಯಾಗ ಮಾಡು, ನಿನ್ನ ಕೈಯಾಗ ಯಾಕಾಗಲ್ಲ, ನಿನ್ನ ಕೈಯಾಗ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಜೊತೆ ಬಂದವಾಗ ನಗ್ನಗ್ತಾ ಖುಷಿಯಾಗಿ ಎಷ್ಟು ಟೈಮ್ ಹೋಗ್ತಂತಾನೆ ಗೊತ್ತಾಗಲ್ಲ ನಮಗೆ, ಅಷ್ಟು ಖುಷಿಯಾಗಿರ್ತಾರೆ. ಸರ್ ಫ್ಯಾಮಿಲಿ ಜೊತೆ ಅಷ್ಟು ಖುಷಿಯಾಗಿರ್ತಾರೋ ಗೊತ್ತಿಲ್ಲ, ನಮ್ಮ ಜೊತೆ ಅಷ್ಟು ಖುಷಿಯಾಗಿರ್ತಾರೆ. ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನಮಗೆ ಕಂಪ್ಯೂಟರ್ ಲ್ಯಾಬು ಮತ್ತು ಲೈಬ್ರರಿ ಲ್ಯಾಬು, ಸೈನ್ಸ್ ಪಾರ್ಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬುಕ್ಸು, ಪೆನ್ಸು ಎಲ್ಲ ಕೊಡ್ತಾರೆ. ನಾವೇನಾದರೂ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಈ ಮನೆಯಲ್ಲಿ ಅಂತಾರೆ, ಪಕ್ಕದ ಮನೆ ನೋಡಿ ಕಲ್ತ್ಕೋ, ಅವ್ರು ಹೆಂಗೆ ತೆಗ್ದಿದ್ದಾರೆ, ನೀನು ಹೆಂಗೆ ತೆಗ್ದಿದ್ಯಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗೋಪಿ ಅಪ್ಪ ಹೇಳ್ತಾರೆ, ನಿನ್ನ ಕೈಯಾಗ ಆಗುತ್ತೆ, ಟ್ರೈ ಮಾಡಿ, ಇನ್ನೊಂದ್ಸತಿ ಯಾಕಾಗಲ್ಲ, ನೀನು ಇನ್ನು ಅವ್ರಿಗಿಂತ ಚೆನ್ನಾಗಿ ಮೀರಿಸ್ಬೋದು ಅಂತ ಹೇಳ್ತಾರೆ. ಇಲ್ಲಿ ನಮ್ಗೇನಾದರೂ ಬೇಜಾರಾಗ್ತಿರ್ಬೇಕಂದ್ರೆ ನಾವೇನಾದರೂ ಹೋಗಿ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ ಗೋಪಿ ಅಪ್ಪ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ಡೇ ಗೋಪಿ ಅಪ್ಪ. ನಮಸ್ತೆ ಸರ್. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛಿಸಪಡ್ತೇನೆ. ಅದೇ ರೀತಿ ಗೋಪಿ ಸರ್ ಅಂದರೆ ನಮಗೆ ಭಾಳಷ್ಟು ಇಷ್ಟ. ಹೇಗೆ ಮಕ್ಕಳಿಗೆ ಇಷ್ಟ ಆಗ್ತಾರೆ ನಮಗೂ ಇಷ್ಟ. ತುಂಬ ಕಷ್ಟದಲ್ಲಿರುವಂತಹ ಜನರಿಗೆ ಒಂದು ಆಶ್ರಯದಾತರಾಗಿರುವಂಥವರು. ನಾನು ಕೂಡ ಕಷ್ಟದಲ್ಲಿ ಇದ್ದಾಗಲೇ ಅವರು ಸಿಕ್ಕಿರುವಂಥದ್ದು. ಮತ್ತು ಇನ್ನೊಂದು ತುಂಬ ನಾಯಕತ್ವ ಗುಣವನ್ನು ಹೊಂದಿರುವಂಥ ವ್ಯಕ್ತಿ ಅವರು. ಯಾಕಂದರೆ ಅವರು ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ವಿದ್ಯೆ ತಿಳಿದೇ ಇರೋ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ. ಮತ್ತು ಅವರು ನಾನು ಇಲ್ಲಿ ಬಂದಾಗಿಂದ ನೋಡಿರೋದು ಎಷ್ಟೋ ಸೌಲಭ್ಯಗಳನ್ನು ನಾನೀಚೆ ನೋಡದೇ ಇರೋಂಥ ಸೌಲಭ್ಯಗಳನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅದು ತುಂಬ ಖುಷಿಯಾಗ್ತಿದೆ. ನಾನು ಇಷ್ಟೆಲ್ಲ ಫೆಸಿಲಿಟೀಸ್ನ ತಗೊಂಡು ಇಂಜಿನಿಯರ್ ಆಗಬೇಕಂತ ಇದ್ದೀನಿ. ಆ ಗೋಲ್ಗೆಲ್ಲ ಹೆಲ್ಪ್ ಮಾಡ್ತಿರೋ ಗೋಪಿ ಸರ್ಗೆ ತುಂಬ ಥ್ಯಾಂಕ್ಸ್. ಹಲೋ ಸರ್, ನಮಸ್ಕಾರ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಏನೇ ಆಗಲಿ, ಏನೇ ಬರಲಿ, ನೀವು ಡ್ರೈವಿಂಗ್ ಹೇಳಿಕೊಟ್ಟಿದ್ದಾಗಲಿ, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದಾಗಲಿ, ಅದೇ ನನಗೆ ಇವಾಗ ಒಂಥರ ದಾರಿದೀಪವಾಗಿದೆ. ಹಾಗಾಗಿ ನಿಮ್ಮನ್ನು ಕ್ಷಣಕ್ಕೂ ನೆನೆಸ್ಕೋಬೇಕು. ಯಾಕಂದರೆ ಸರ್, ನನಗೆ ಗೊತ್ತಿರಲ್ಲ ಟೈಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಟ್ರಿ. ಮತ್ತು ಡ್ರೈವಿಂಗ್ ಬರಲಿಲ್ಲ ಅಂತ ಟೈಮಲ್ಲಿ BLಲ್ಲಿ ಕರ್ಕೊಂಡೋಗಿ ಡ್ರೈವಿಂಗ್ ಹೇಳ್ಕೊಟ್ರಿ. ನೀವೇ ಖುದ್ದಾಗಿ ಕುಂತು ಹೇಳ್ಕೊಟ್ಟದ್ದು ನಾನು ನೋಡಿದ್ದೀನಿ. ಯಾಕಂದರೆ ನನಗೆ ಎಸ್ಪೆಷಲಿ ನನಗೆ ಹೇಳ್ಕೊಟ್ಟಿದ್ದೀರ ಅಂತ ಭಾವಿಸ್ತೀನಿ. ಯಾಕಂದರೆ ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ಲ ಗೊತ್ತಿಲ್ಲ. ಒಟ್ಟಾರೆ ನನಗೆ ಹೇಳ್ಕೊಟ್ಟಿದ್ದೀರ, ತುಂಬ ಖುಷಿಯಾಗಿದೆ. ಅದೇ ನನಗೆ ಜೀವನಕ್ಕೆ ಒಂದು ದಾರಿಯಾಗಿದೆ. ನಾನು ಅದರಿಂದನೇ ಜೀವನ ಕಟ್ಕೊತಾ ಇದ್ದೀನಿ ಇವಾಗ ಸದ್ಯದ ಮಟ್ಟಿಗೆ. ಹಾಗಾಗಿ ನಿಮ್ಮನ್ನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ ಸರ್. ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿರುವ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಮ್ಮ ಕನಸುಗಳಿಗೆ ಬೆಳಕು ನೀಡಿದ ನಿಮಗೆ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಗೋಪಿ ಸರ್. ಮಕ್ಕಳ ಜೀವನಕ್ಕೆ ಬೆಳಕನ್ನು ನೀಡಿದ್ದು ಮಾತ್ರವಲ್ಲದೆ ಸಿಬ್ಬಂದಿಗಳಿಗೂ ಬೆಳಕನ್ನು ನೀಡಿದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ಗಂಟ ಬರ್ಬೇಕಂದ್ರೆ
ಚಿತ್ರ ಮೇಡಮ್ಮ ಅವರಮ್ಮ ನಮ್ಮತ್ತೆ. ನಾವು ಇಲ್ಲಿ ಗಂಟ ಬಂದಿದ್ದೀವಿ. ಆದರೆ ನಮ್ಮ ಮಕ್ಳಿಗೂ ಈ ಹಾಸ್ಟೆಲ್ಗೂ 100 ವರ್ಷ ನಮ್ಮ ಅತ್ತೆ ನನ್ನ ತಮ್ಮ ಚಿತ್ರ ಮ್ಯಾಮು ಮಕ್ಕಳು 100 ವರ್ಷ ಚೆನ್ನಾಗಿರಲಿ. ಆದರೆ ಈ ಹಾಸ್ಟೆಲ್ಗೆ ಕಾರಣ ಚಿತ್ರ ಮ್ಯಾಮು ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಅವ್ರನಿಂದಾನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ₹1 ಅವಾಗ ಸಿಲೆಟ್ ಎಲ್ಲಿ ತರಲಿ, ನಾವು ತರಕ್ಕಾಗಿಲ್ಲ. ಆದರೆ ಅವಾಗ ನಮ್ಮ ಚಿಕ್ಕಮ್ಮ ಅಂತ ಒಬ್ರು ಇದ್ರು, ಆ ತಾಯಿ ಎಲ್ಲಿದ್ದಲ್ಲ ಆಯಮ್ಮನ ಹತ್ರ ಹೋಗಿ ಆಮೇಲೆ ಓದ್ಕೊಂಡು ಪಕ್ಕದವ್ರು ಬುಕ್ ನೋಡಿ ಓದಿದ್ದೀನಿ ಅಂತ ನಮ್ಗೆ ಹೇಳ್ತಾಯಪ್ಪ, నಮಗೆ ఊట ಆಗ್ತಾ ఇದ್ದಾರೆ. నేను అందరినీ 8వ క్లాస్కి జాయినింగ్ పిలుచుకొచ్చా. మళ్ళీ 8కి అశ్విని పిలుచుకొచ్చా. ఆ బిడ్డని ఇంకా వాళ్ళ ఇంట్లో పెట్టుకొని నీట్గా చదివించి అశ్వినికి మంజు సార్కి ఇచ్చి పెళ్లి చేసి ఇప్పుడు హాస్టల్లో వాణి ఆడే పెట్టుకొని వినాదంకా కూడా ఆయప్ప మాకంత సౌకర్యం అయిపోయి కొంచెం ఇల్లు కట్టించా. నాకు కూడా కాయలాలు చూపించా. అన్నీ ఆయప్పే చూపించుకొని ఈడదంకా తీసుకొని వచ్చి ఈడ పెట్టినాడమ్మ. 100 ఏళ్ళు బాగుంది. పెండ్లాము బిడ్డలో 100 ఏళ్ళు ఇట్లే బిడ్డలకి హెల్ప్ చేసుకొని నా తమ్ముడు 100 ఏళ్ళు బాగుండు. ಆರ್ಥಿಕ ಶುಭಾಶಯಗಳು ಗೋಪಿ ಸರ್. ನಮ್ಮ ನಗು, ನಮ್ಮ ಭವಿಷ್ಯ, ನಮ್ಮ ಕನಸುಗಳ ಹಿಂದೆ ಇರುವ ಶಕ್ತಿ ನೀವಾಗಿದ್ದೀರಾ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. Happy returns of the day, Gopi sir. Thank you for supporting us to grow our dreams. We will study well and make you proud, sir. ಗೋಪಿ ಪಪ್ಪ ಎಲ್ಲರನ್ನು ಸಮಾನತೆಯಿಂದ ನೋಡುತ್ತಾರೆ, ಎಲ್ಲರನ್ನು ಮುದ್ದು ಮಾಡುತ್ತಾರೆ. ನನಗೆ ಗೋಪಿ ಪಪ್ಪ ಎಂದರೆ ತುಂಬ ಇಷ್ಟ. ಗೋಪಿ ಪಪ್ಪ ನಮ್ಮೆಲ್ಲರಿಗೂ ವಿದ್ಯೆ ಕೊಡ್ತಾರೆ, ಎಲ್ಲರೂ ಫೆಸಿಲಿಟಿ ಕೊಡ್ತಾರೆ. ಅದಕ್ಕೆ ನಮಗೆ ಗೋಪಿ ಪಪ್ಪನ ತುಂಬ ಇಷ್ಟ. ವಿಶ್ ಯು ಹ್ಯಾಪಿ ಬರ್ತ್ಡೇ ಗೋಪಿ ಪಪ್ಪ. I wish you very happy birthday Gopi sir. Thanks for being a father to me. ಸೊ ನನಗೆ ಯಾವಾಗಲೂ ಒಂದು ಯೋಚನೆ ಇರೋದು, ತಂದೆ ತಾಯಿ ಇಬ್ಬರು ಇಲ್ಲ ಅಲ್ವಾ ಅಂತ. ಬಟ್ ಯಾವಾಗಲೂ ನೀವು ಚಿತ್ರ ಮಾಮು ತಂದೆ ತಾಯಿ ಸ್ಥಾನನ ತುಂಬಿದ್ದೀರಾ. ಸೊ ಐ ರಿಯಲಿ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಗೋಪಿ ಸರ್, ನನ್ನ ಹೆಸರು ಭಾರತಿ. ನಾನು ಈಗ ಡಿಗ್ರಿ ಮುಗಿಸಿದ್ದೀನಿ. ಮತ್ತು ನಿಮ್ಮ ಮೋಟಿವೇಶನಿಂದ ಮತ್ತು ನನಗೆ ಅಷ್ಟು ಛಲ ಹುಟ್ಟಿಸಿದ್ದೀರ ನೀವು, ನಾನು KSಗೂ ಪ್ರಿಪೇರ್ ಆಗಬೇಕಂತ. ಅದಕ್ಕೂ ಕೂಡ ನಾನು ಹೊಸ ಹೆಜ್ಜೆನ ಇಡ್ತಾಯಿದ್ದೀನಿ. ನಾನು ನಿಮ್ಮ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ನಾನು ಚಿಕ್ಕ ಮಗುವಾಗಿಂದ, ನಾನು 4ನೇ ಕ್ಲಾಸಲ್ಲಿ ಬಂದಿದ್ದು ಸ್ಪರ್ಶಾಗಿ, ಆವಾಗಿಂದನೂ ಒಂದು ತಂದೆ ತಾಯಿ ಹೆಂಗೆ ನಮ್ಮನ್ನು ಬೆಳೆಸ್ತಾರೋ ಆ ಥರ ನೀವು ನಮ್ಮ ಜೀವನದಲ್ಲಿ ಬೆಳೆಸಿದ್ದೀರಾ. ಒಳ್ಳೆ ಪಾಠಗಳನ್ನಾಗಲಿ, ಜೀವನದ ಪಾಠಗಳನ್ನಾಗಲಿ, ಜೀವನದಲ್ಲಿ ಏನೇ ಬಂದ್ರೂ ಯಾವ ಥರ ಎದುರಿಸ್ಬೇಕು, ಹೆಂಗೆ ಛಲದಿಂದ ನಾವು ನಿಂತ್ಕೋಬೇಕು, ಮತ್ತು ನಮ್ಮ ಏನೇ ಗುರಿಗಳಿದ್ರೂ ಅದನ್ನು ನಾವು ಹೆಂಗೆ ಸಾಧಿಸಬೇಕು, ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಗುರಿಗಳನ್ನು ಇಟ್ಕೋಬೇಕು ಅನ್ನೋದನ್ನ ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ. ಅದೇ ಥರ ನನ್ನ ಗುರಿ ಏನಿದೆ ಅದನ್ನು ನಾನು ಆ ಗುರಿನ ನಾನು ತಲುಪ್ತೀನಿ. ಮತ್ತು ಈ ಸೊಸೈಟಿಯಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತೀನಿ. ಮತ್ತು ಈ ಸೊಸೈಟಿಯಲ್ಲಿ ನಮ್ಮಂತನೇ ಮಕ್ಕಳಿದ್ರೆ ಅವರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೋಪಿಯಪ್ಪ. ಥ್ಯಾಂಕ್ ಯು ಸರ್. Hello sir, namaste. I hope you are doing good. On this special occasion, I would like to share a few words. You have played a huge role in my education journey and career path. Your guidance, support and motivation has opened many doors for me. I am always grateful for that. Wishing you many more happy returns of the day. May God bless you with good health, happiness and successful years ahead. Wish you many more happy returns of the day, dear Gopi sir. I wish God give you good health, long life and energy towards future projects. I am endless grateful for the lessons you have taught for us, from small things to big things, and I am always grateful for the support you are doing for thousands of students to achieve their dreams in their lives. And coming to my life, I have blessed with a lot of gods because I have been in a Sparsha trust.
So after coming to Sparsha Trust, in all the miracles happening in my life, so after completing my PU, so I have gotten seat in such a big university to complete my graduation. After completing my graduation, for my career growth, I have placed in such a big company, that too in abroad company. So it helps me to grow my career in a right way. So I thank all the Sparsha family and Gopi sir. I wish all the Sparsha students to have their better career like us, and thank you so much for all the support, sir. Once again, I wish you a happy birthday, sir. ಕೊಟ್ಟರೆ ಚೆನ್ನಾಗಿರ್ತಾರೆ. ಈ ಟಾನಿಕ್ ತೆಗೆದುಕೊಂಡ್ರೆ ಚೆನ್ನಾಗಿರ್ತಾರೆ. ಒಂದು ಆರ್ಲಿಕ್ಸ್ ತೆಗೆದುಕೊಂಡು ಕೊಟ್ಟರೆ చాలా ತಿಂಚೇನೆ ನನಗೆ ఆర్లిక్స్ టానిక్లు మాటలు వస్తే ఇంకేదో ఎప్పుడన్నా లేని నేను అక్కడికి కాస్తుంది నిద్ర లేదే బిడ్డకి పునుకోరా నువ్వు పునుకోమ్మా పునుకో నేను చదువుకుంటావు నాకు పునుకో నాకు నిద్ర వచ్చేది పునుకొని పునుకోప్ప పొద్దున్నే చదువుకుందు నువ్వు పునుకోమ్మా అనేది నాకు కడుపు కాలుతుంది నిద్ర లేదే బిడ్డకి నువ్వు పునుకోరా నీకు నిద్ర లేదు కదా నాకు నిద్ర వచ్చేలేదు నువ్వు పునుకో అనేది నన్ను పని పెట్టేది వాడు చదువుతానే ఉండేది దయ్యమా కట్టు వాడు కూర్చొని ఎప్పుడన్నా లేని ఏం రా పునుకొనే ఉన్నాను పునుకొనే చదువుతావా ఇంకేం నువ్వు చదవద్దమ్మా పునుకోమ్మా నువ్వు అనేది అట్లా చదివిండేవాడు వాడు మేము నా సరిగా నా భోజనం తినిండేవాడు కాదు మేము బుక్ కూడా తెచ్చిలేదు పోయి చదువుకొని బిడ్డ ఒకనాడు నాకు అనుకాలు పెరిగిప్పురా అని పోతే పద చేయలేదు అనకే పోయింది అవన్నీ మా ఇక్కడ కాలు పెరికిస్తుంది నాకు ఏమిటో నువ్వు సంచిలోకి వేసుకునేది ఎత్తుకొని పోయినవాడు ఏం చేసిండాడు నాకు తిరిగి వచ్చి నాకు చెప్పేవాడు ఏం చేసి గొప్ప అనుకాయలంటే మా పోతాను అమ్మేసి ఒక సైకిల్ తీసుకొని బాడికి ₹2 బాడికి పెట్టినా పోయి 30 అంతా వ్యాపారం చేస్తే బుక్కాయ పెనకాయ పెట్టుకొని ఉండాలని సరేప్ప అని చెప్పి అలాగ సైకిల్ తెచ్చుకొని పోయి బాడికి ఇచ్చేసి ₹2 బాడికి ఇచ్చినట్ట ఏమమ్మా చేసుకొని ఇట్లా చేసుకుంటే నేనే సరే పప్పు అట్లా నేను అది తీసుకుని అది అనపకాయలు ఇచ్చి దాన్ని అమ్ముకొని మన బంద నడಮ್ಮ ಎದುರ್ಕೋಬೇಕಪ್ಪ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬಂದು ನಡಿ ಅಂತ ಹೋದ್ರಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ನು చెప్పు అంటాను గండాను బిడ్లు బాగుంది వాళ్ళు ఉన్నాకనే నేను అట్లా పోయి నేను ఆటలాడుకుంటాను ఉందమ్మా మూడు వద్దప్ప చిన్నోళ్ళు వస్తే నిన్ను కొట్టేస్తారు ఒక చెయ్యి కాలం చేస్తే నేను కూర్చేది నిన్న కాళ్ళు చేస్తే నేను ఆడ అట్టుకుంటూ తోటపోయి పుణుకుంటారు అంటే పిచ్చుగురు కొట్టుకుంటూనే ఉండదు పియో అని మా బావ పెళ్ళామో దేంట్లో వేసేసినాడు ఇది ఒకటి కాళ్ళకి రమక్క అని ముఖం ముయ్య కొట్టేసింది కదా బిడ్డని పోయింది కాడు అని ఏం వచ్చేసేది అని చెప్పి నేను ఏడ్చుకొని ఏం రా కాళ్ళు తోలే ఎగిరిపోయింది ఇది ఇట్లా కొట్టేసింది అంటే మో ఏమన్నా అనేవు వద్దరు ఏమన్నా అందాయ్యా అన్న అనేవు మామ కొట్టిండేది నాకు బుద్ధి వస్తుంది గురువు సరిగా గురువు కాదు మేస్టర్ కాదు ఏటు మేస్టర్ అని గురువు మేస్టర్ అంటే ఏటు దాన్ని ఆ ఏడుని చూసి నేను బాగా చదువుకుంటాను ఇంకా అట్లనే మా మామ జగడానికి గురువు మాకి ఏటుని ఇంకా నేను ముందుకు పోయి నేను చదువుకుంటాను అట్లా ఇట్లా అంటావు ఎంత ఏటు పర్వాలేదులే నువ్వు వేడన్నా ఏమన్నా అన్నీ పోయి అయిపోయినా అంటాడు ఏమన్నా అంది అయిపోయినా గురువు ఏటు గురువు అట్లా అంటాడు మా బాబు కంట వచ్చిన ఏమి గొడ్డుముండ అట్లా కొట్టిండాడు వాడు బిడ్డనే చర్మే వచ్చేసింది పక్క ఏటు వాడి మొగ్గు మీద అట్లా కొట్టేసినాడు ఒకే ఏటు వేసిండాడు కొట్టుకెళ్తాడు ఇక్కడే అట్లా పూడ్చింది వీడు ఏడ్చుకొని సొందులో ఉన్నాడు ఎవరు ఏడుస్తాడు గోతికాడు ఏడుస్తాడు అని చెప్పి చూసింది నేను కూలికి పోసింది